ಸ್ನೇಹಿತರೆ, ನನಗೆ ಕೆಲವು ನನ್ನ ವಿಡಿಯೋ ನೋಡುವವರು ಮೆಸೇಜ್ ಮಾಡಿ ಕೇಳಿದ್ದಾರೆ, ಕ್ಯಾನ್ ನಾಟ್ ಆ್ಯಂಡ್ ಕಾಂಟ್ ವಾಟ್ ಈಸ್ ದ ಡಿಫ್ರೆನ್ಸ್ ಅಂತ. ನನಗೆ ನೀವೆಲ್ಲ ಬಹಳ ಮುಖ್ಯ. ನೀವು ನನ್ನ ವಿಡಿಯೋ ನೋಡ್ತೀರಿ, ವಿಡಿಯೋ ನೋಡಿ ಕಲಿತಾ ಇದ್ದೀರಿ, ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಾನು ಇನ್ನೂ ಚೆನ್ನಾಗಿ ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮಗೆ ಇನ್ನೂ ದಿನ ದಿನ ಬೇರೆ ಬೇರೆ ವಿಷಯಗಳನ್ನು ಕಲಿಸಿ ಎಲ್ರಿಗೂ ಇಂಗ್ಲೀಷ್ನಲ್ಲಿ ಮಾತಾಡುವ ಹಾಗೆ ಮಾಡ್ತೇನೆ ಅಂತ ನನಗೂ ಭರವಸೆ ಇದೆ. ಆದಷ್ಟು ಮಂದಿ ನನ್ನನ್ನು ನೋಡಿ, ನನ್ನ ವಿಡಿಯೋ ನೋಡಿ, ನಾನು ಹೇಳಿದಷ್ಟು ಸಮಯ ಅವರು ದಿನಕ್ಕೊಂದು ಗಂಟೆ ಆದರೂ ಇಂಗ್ಲೀಷ್ನಲ್ಲಿ ನಾನು ಹೇಳಿದ್ದೆಲ್ಲ ಕೆಲಸ ಮಾಡಿದರೆ ಅವರಿಗೆ 3-4 ತಿಂಗಳೊಳಗೆ ಗ್ಯಾರಂಟಿಯಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ ಅನ್ನುವ ಭರವಸೆ ನನಗಿದೆ. ಆ ಕಾರಣ ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಸಹ ನಾನು ಉತ್ತರ ಕೊಡಲಿಕ್ಕೆ ನೋಡ್ತಾ ಇದ್ದೇನೆ. ಸೊ ಹಾಗಾಗಿ ಇವತ್ತು ನಾನು ಈ ಕ್ಯಾನ್ ನಾಟ್, ಸ್ಪೇಸ್ ಇಲ್ಲದ ಕ್ಯಾನ್ ನಾಟ್ ಮತ್ತು ಕಾಂಟ್, ಇದರ ವ್ಯತ್ಯಾಸ ಏನು ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನೋಡಿ, ಕ್ಯಾನ್ ಮತ್ತು ನಾಟ್ ನಡುವೆ ಸ್ಪೇಸ್ ಇದೆ, ಕ್ಯಾನ್ ನಾಟ್ ಒಟ್ಟಿಗೆ ಬರೆದಿದ್ದಾರೆ, ಮತ್ತು ಕಾಂಟ್ ಪದಗಳ ನಡುವೆ ದೊಡ್ಡ ಅರ್ಥ ವ್ಯತ್ಯಾಸವಿಲ್ಲ. ಇವೆಲ್ಲವೂ ಸಾಧ್ಯವಿಲ್ಲ ಅಥವಾ ಆಗುವುದಿಲ್ಲ ಎಂಬ ಅರ್ಥವನ್ನೇ ನೀಡುತ್ತವೆ. ಆದರೆ ಇವುಗಳನ್ನು ಬಳಸುವ ಸಂದರ್ಭಗಳು ಬೇರೆ ಬೇರೆಯಾಗಿರುತ್ತವೆ. ಕ್ಯಾನಾಟ್ ಅಂದರೆ ಒಂದೇ ಪದ, ಸ್ಪೇಸ್ ಇಲ್ಲ, ಇದರ ಅರ್ಥ ಮಾಡಲು ಸಾಧ್ಯವಿಲ್ಲ ಅಥವಾ ಆಗುವುದಿಲ್ಲ. ಇದು ಇಂಗ್ಲೀಷ್ನಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವ ಮತ್ತು ಸರಿಯಾದ ರೂಪ. ಔಪಚಾರಿಕ, ಫಾರ್ಮಲ್ ಬರವಣಿಗೆಯಲ್ಲಿ, ಅಂದರೆ ಕಚೇರಿಯ ಪತ್ರಗಳು ಅಥವಾ ಅಧಿಕೃತ ದಾಖಲೆಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಐ ಕೆನಾಟ್ ಕಮ್ ಟುಡೇ, ನನಗೆ ಇಂದು ಬರಲು ಸಾಧ್ಯವಿಲ್ಲ. ನೆಕ್ಸ್ಟ್, ಕಾಂಟ್. ಕಾಂಟ್ ಅಂದರೆ ಸಂಕ್ಷಿಪ್ತ ರೂಪ. ಇದು ಕೆನಾಟ್ ಪದದ ಚಿಕ್ಕ ರೂಪ, ಅನೌಪಚಾರಿಕ, ಇನ್ಫಾರ್ಮಲ್. ಸಂಭಾಷಣೆಗಳಲ್ಲಿ ಅಥವಾ ಸ್ನೇಹಿತರೊಂದಿಗೆ ಮಾತನಾಡುವಾಗ ಇದನ್ನು ಬಳಸಲಾಗುತ್ತದೆ. ಐ ಕಾಂಟ್ ಡೂ ದಿಸ್, ನನಗೆ ಇದನ್ನು ಮಾಡಲು ಆಗೋಲ್ಲ. ಈಗ ಕೆನಾಟ್ ಜೊತೆಯಲ್ಲಿ ಬರೆದ್ರೆ ಮತ್ತು ಸಂಕ್ಷಿಪ್ತ ರೂಪದಲ್ಲಿ ಬರೆದ್ರೆ ಕಾಂಟ್, ಎರಡರ ಅರ್ಥ ಒಂದೇ ಅಂತ ತಿಳ್ಕೊಂಡ್ರಿ. ಅದು ಎಲ್ಲೆಲ್ಲಿ ಉಪಯೋಗಿಸಿದಂತಲೂ ತಿಳ್ಕೊಂಡ್ರಿ. ಈಗ ಕ್ಯಾನ್ ಮತ್ತು ನಾಟ್ ಅನ್ನುವ ಎರಡು ಪ್ರತ್ಯೇಕ ಪದಗಳು ಇದ್ದರೆ ಏನಾಗ್ತದೆ ನೋಡೋಣ. ಇದು ಸಾಮಾನ್ಯವಾಗಿ ಬಳಕೆಯಾಗುವುದಿಲ್ಲ, ಆದರೆ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಬಳಕೆಯಾಗುತ್ತದೆ. ಕೇವಲ ಇದೊಂದೇ ಅಲ್ಲ, ಅದು ಕೂಡ ನಾಟ್ ಓನ್ಲಿ ದಿಸ್ ಬಟ್ ಆಲ್ಸೋ ದ್ಯಾಟ್ ಎಂಬ ವಾಕ್ಯಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಹೀ ಕ್ಯಾನ್ ನಾಟ್ ಓನ್ಲಿ ಸಿಂಗ್ ಬಟ್ ಆಲ್ಸೋ ಡ್ಯಾನ್ಸ್, ಅವನು ಕೇವಲ ಹಾಡುವುದು ಮಾತ್ರವಲ್ಲ, ನೃತ್ಯವನ್ನು ಮಾಡಬಲ್ಲನು. ಅಂದರೆ ಕ್ಯಾನ್ ಮತ್ತು ನಾಟ್ ನಡುವೆ ಸ್ಪೇಸ್ ಇದ್ದರೆ ಇದು ನಾಟ್ ಓನ್ಲಿ ಬಟ್ ಆಲ್ಸೋ ಜೊತೆಗೆ ಉಪಯೋಗವಾಗ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕ್ಯಾನಾಟ್ ಸ್ಪೇಸ್ ಇಲ್ಲದೆ ಬರೆದ್ರೆ ಕಚೇರಿ ಅಥವಾ ಪರೀಕ್ಷೆಗಳಲ್ಲಿ ಬಳಸಿ. ಕಾಂಟ್ ಶಾರ್ಟ್ ಫಾರ್ಮ್ ಮಾತನಾಡುವಾಗ ಅಥವಾ ಮೆಸೇಜ್ ಮಾಡುವಾಗ ಬಳಸಿ. ನನಗನ್ನಿಸ್ತದೆ ಇದು ನನಗೆ ಪ್ರಶ್ನೆ ಕೇಳಿದವರಿಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಂತ. ಇನ್ನೂ ಏನಾದರೂ ಇದ್ದರೆ ಕೇಳಿ, ಮೆಸೇಜ್ ಮಾಡಿ, ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು.